ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಆಸ್ತಿನ ಬೇರೆಯವರು ಗುಳುಂ ಮಾಡೋದು ಅಥವಾ ಗುಳುಂ ಮಾಡಿದ ಆಸ್ತಿಯನ್ನ ಸರ್ಕಾರಿ ಅಧಿಕಾರಿಗಳು ಮತ್ತೆ ಹಿಂಪಡೆಯೋದು ಅಥವಾ ಸರ್ಕಾರಿ ಅಧಿಕಾರಿಗಳೇ ಸರ್ಕಾರದ ಆಸ್ತಿಯನ್ನ ತಮ್ಮ ಸಂಬಂಧಿಕರಿಗೆ ಮಾಡಿಕೊಡೋದು ಇವೆಲ್ಲ ನಮ್ಮ ಈ ಸಮಾಜದಲ್ಲಿ ಸರ್ವೇ ಸಾಮಾನ್ಯ. ಆದ್ರೆ ಬೇರೆಯವರು ಕಬಳಿಸಿದ ಸರ್ಕಾರಿ ಆಸ್ತಿಯನ್ನ ಸರ್ಕಾರಕ್ಕೆ ಹಿಂದಿರುಗಿಸಲು ಜನಸಾಮಾನ್ಯ ಹೋರಾಡೋದನ್ನ ನೀವು ನೋಡಿದಿರಾ? ಹೌದು, ಈ ಘಟನೆ ನಡೆದಿತ್ತು ಬೆಂಗಳೂರಿನ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಜೀವನ್ ಭೀಮಾ ನಗರದ ಸಮೀಪ HAL 2ನೇ ಹಂತದ ಕೋಡಿಹಳ್ಳಿ ವಾರ್ಡ್ ಸಂಖ್ಯೆ 88ರಲ್ಲಿ. ಈಗ ನೀವು ನೋಡ್ತಾ ಇರೋದೇ ಆ ಕಬಳಿಸಿದ ಸರ್ಕಾರಿ ಆಸ್ತಿ. ಈ ಜಾಗದ ಅಳತೆ ಅಂದಾಜು ಒಂದು 300 ಚದರ ಅಡಿ ಇರಬಹುದು. ಆದ್ರೆ ಈ ಜಾಗವನ್ನ ಕಬಳಿಸಿದ್ದು ಹೇಗೆ ಅನ್ನೋಕೆ ಒಂದು ಕತೆ ಇದೆ. ಈಗ ನೀವು ನೋಡ್ತಾ ಇರೋದು ಇಲ್ಲಿನ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. 2011ರಲ್ಲಿ ಈ ವಾರ್ಡ್ನ ಹಿರಿಯರೆಲ್ಲ ಸೇರಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದ ದೇವಸ್ಥಾನವನ್ನ ದುರಸ್ತಿ ಮಾಡಲು ತೀರ್ಮಾನಿಸುತ್ತಾರೆ. ಈ ದುರಸ್ತಿ ಕಾರ್ಯದ ಜವಾಬ್ದಾರಿಯನ್ನ ಆಗಿನ ಮಾಜಿ BBMP ಸದಸ್ಯ ಎಂ ಮುನಿರೆಡ್ಡಿ ಅವರಿಗೆ ನೀಡಲಾಗುತ್ತೆ. ದೇವಸ್ಥಾನದ ದುರಸ್ತಿಗೆ ಬೇಕಾಗುವ ಸಾಮಗ್ರಿಗಳನ್ನ ದೇವಸ್ಥಾನ ಮುಂದೆ, ರಸ್ತೆಯ ಈ ಪಕ್ಕ ಇರುವ ಜಾಗ ಆದ್ರೆ ಈಗ ಕಬಳಿಕೆಯಾಗಿರುವ ಸರ್ಕಾರಿ ಜಾಗದಲ್ಲಿ ಇಟ್ಟುಕೊಳ್ಳಲು ಅನುಮತಿ ಪಡೆದು ಸಂಗ್ರಹಿಸಿಡಲಾಗುತ್ತೆ. ನಂತರ ದೇವಸ್ಥಾನ ಹಾಗೂ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ತದನಂತರ 2023ರಲ್ಲಿ ದೇವಸ್ಥಾನ ದುರಸ್ತಿ ಕಾರ್ಯವಾದ ಬಳಿಕ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ಈ ಕುಂಭಾಭಿಷೇಕದ ಮುಖ್ಯ ಪೂಜೆಗೆ ಈ ದೇವಸ್ಥಾನದ ಮೂಲ ನಿರ್ಮಾಣಕರ್ತರ ಕುಟುಂಬದ ಸದಸ್ಯರನ್ನ ಕೂರಿಸಲಾಗುತ್ತೆ. ಇದನ್ನ ಆ ಸಮಯದಲ್ಲಿ ಎಂ ಮುನಿರೆಡ್ಡಿ ಖಂಡಿಸುತ್ತಾರೆ. ಆಗ ಗ್ರಾಮದ ಹಿರಿಯರು ಅವರನ್ನ ಸಮಾಧಾನ ಮಾಡುತ್ತಾರೆ. ಆಗ ಸಮಸ್ಯೆ ಬಗೆಹರಿದಿದೆ ಅಂದುಕೊಂಡಿದ್ದ ಎಲ್ಲರಿಗೂ ಎಂ ಮುನಿರೆಡ್ಡಿರವರ ಒಂದು ನಡೆ ಶಾಕ್ ಕೊಡುತ್ತೆ. ಅದುವೇ ಸಾಮಗ್ರಿಗಳನ್ನ ಇಡಲು ಹೇಳಿದ್ದ ಆ ಸರ್ಕಾರಿ ಜಾಗ ನನ್ನದು ಅಂತ ಎಂ ಮುನಿರೆಡ್ಡಿ ಆ ಜಾಗದ ಸುತ್ತ ಗ್ರಿಲ್ ಹಾಕಿಸಿದ್ದು ಹಿರಿಯರು ಎಷ್ಟು ಹೇಳಿದರೂ ಎಂ ಮುನಿರೆಡ್ಡಿ ತಮ್ಮ ವರಸೆ ಬದಲಾಯಿಸಿದ ಕಾರಣ ಸರ್ಕಾರದ ಜಾಗ ಸರ್ಕಾರಕ್ಕೆ ಸೇರ್ಬೇಕು ಅಂತ ಕೋಡಿಹಳ್ಳಿ ಹಿರಿಯರು ಹಾಗೂ ಯುವಕರು ಮೊನ್ನೆ JCB ತರಿಸಿ ಆ ಗ್ರಿಲ್ಗಳನ್ನ ಕಟ್ ಮಾಡಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು BBMP ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಈ ವಿಚಾರದ ಬಗ್ಗೆ ಕೋಡಿಹಳ್ಳಿಯ ವಾರ್ಡ್ ಸಂಖ್ಯೆ 88ರ ಗ್ರಾಮಸ್ಥರಾದ ನಾಗರಾಜ್ ರೆಡ್ಡಿಯವರು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಕೋಡಿಹಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನದ ಒಂದು ಆಗುವವುಗಳ ವಿಚಾರವಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಧಾರ್ಮಿಕ ಜಾಗ ಸುಮಾರು 50-60 ವರ್ಷಗಳಿಂದ ಒಂದು ಹೆಚ್ಚು ಕಡಿಮೆ 300 ಅಡಿ ಜಾಗ ಜೋಡಿದಾರರಿಂದ ಯಾರೋ ಪರ್ಚೇಸ್ ಮಾಡಿ ಪಶ್ಚಿಮಕ್ಕೆ ಖಾಲಿ ಜಾಗ ಉಳಿದಿತ್ತು. ಅದು ಸರ್ಕಾರದ್ದೇ. ಆದ್ರೂ ಟ್ರಸ್ಟ್ ಮುಖಾಂತರ ಆ ಜಾಗ ದೇವಸ್ಥಾನಕ್ಕೆ ನಾವು ಮಾಡ್ಕೊಂಡಿದ್ವಿ. ಈ ದೇವಸ್ಥಾನಕ್ಕೆ ಪೂಜೆ ಮಾಡೋ ಬರೋವರು ಅಲ್ಲಿಂದ ಎದುರಿಗಿರ್ತಕ್ಕಂಥ ಒಂದು ರೋಡ್ ಪಕ್ಕದಲ್ಲಿರ್ತಕ್ಕಂಥ ಈ ಜಾಗ ಈಗೇನು ಗಲಾಟೆ ಇದೆ ಆ ಜಾಗದಲ್ಲಿ ಆಂಜನೇಯ ಕಲ್ಲು, ಗೊಡ್ಡು ಕಲ್ಲು, ಸರ್ಪಕಲ್ಲು 3 ಇತ್ತು. ಸುಮಾರು 50-60 ವರ್ಷಗಳಿಂದ ನಾನು ಸಹ ಎಷ್ಟೋ ಸಲ ನಮ್ಮ ಧಾರ್ಮಿಕ ಪದ್ಧತಿ ಮುಖಾಂತರ ದೇವಸ್ಥಾನಕ್ಕೆ ವೀರಭದ್ರನ ಪೂಜೆ ಮಾಡಿ ಅಲ್ಲಿ ಪೂಜೆ ನೆರವೇರಿಸ್ತಾ ಇದ್ವಿ. ಈ ಲೆಕ್ಕದಲ್ಲಿ ಸುಮಾರು 2011ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಬಂದು ಸುಮಾರು ದೇವಸ್ಥಾನ ಕೆಡವಿ ಹೊಸ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕೆಲಸ ಪ್ರಾರಂಭ ಮಾಡಿರ್ತೀವಿ. ಅದು ಸುಮಾರು 11-12 ವರ್ಷಗಳ ಕಾಲ ಹಿಡಿದುಬಿಡ್ತು. ಆ ದೇವಸ್ಥಾನ ಕಟ್ಟಿದವರು ಶ್ರೀಮಾನ್ ಶ್ರೀ ಮುನಿರೆಡ್ಡಿ, ಎಕ್ಸ್ ಕೌನ್ಸರ್. ಸುಮಾರು ಭಾರತಕ್ಕೆ ಗೊತ್ತವ್ರು ಎಕ್ಸ್ ಕೌನ್ಸರ್. ಇದನ್ನು ಆಗಬೇಡಿ, ಡಿಲೀಟ್ ಮಾಡಿ, ಎಲ್ಲರೂ ಕಷ್ಟ ಆಗ್ತದೆ. ಅವನು ಪ್ಲಸ್ VBC ಶ್ರೀನಿವಾಸ ರೆಡ್ಡಿ ಇವರ ಮುಖೇನ ಅಂದರೆ ಅವರು ಕಾಂಟ್ರಾಕ್ಟ್ರಾಗಿ ಗಿಲ್ಸಿ ಕೆಲಸ ಮಾಡಿದ್ರು. ಇಲ್ಲಿ ಸಾಮಾನ್ಯವಾಗಿ ಚಂದ್ರಾರೆಡ್ಡಿ, ಆಮೇಲೆ VBF ಮುನ್ರಾಜ್ ರೆಡ್ಡಿ ಇವರೆಲ್ಲ ಕಾಂಟ್ರಾಕ್ಟ್ದಾರರು. ಆಮೇಲೆ ಈ ದೇವಸ್ಥಾನಕ್ಕೆ ಅಪಾರವಾದ 60 ವರ್ಷಗಳು 70 ವರ್ಷದ ಮೋಲ್ಡಿಂಗ್ ಕೆಲಸ ನಿಂತಾಗ 51ರಿಂದ ಅವರು ಸಹಾಯ ಮಾಡಿ ಅವರು ಈಗ ಹೊಸ ಜೀರ್ಣೋದ್ಧಾರಕ್ಕೆ 20-30 ಲಕ್ಷ ಕೊಟ್ಟು ಎಲ್ಲ ದೇವಸ್ಥಾನ ವಿಗ್ರಹಗಳಿಗೆ ಹೊಸದಾಗಿ ಕೆತ್ತನೆ ಮಾಡಿ ಇಟ್ಟಿರ್ತಾರೆ. ನಾವು ಸಹ ಮಾತಾಡೋರು ನಮ್ಮ ಕೈಲಿ ಅದು 1 ಲಕ್ಷ ಹಂಗೆ ಕೊಟ್ಟಿದ್ದೀವಿ. ಎಲ್ಲರೂ ಭಕ್ತಾದಿಗಳು ಸುಮಾರು ಜನ ಭಕ್ತಾದಿಗಳು ಕೊಟ್ಟಿದ್ದಾರೆ. ಇವರು ಅದನ್ನೆಲ್ಲ ತಗೊಂಡು ಇವರು ಕೈಯಿಂದ ಹಾಕಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಲೆಕ್ಕ ತೋರಿಸಿಲ್ಲ. ಆದ್ರೂ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ರು. ಜೀರ್ಣೋದ್ಧಾರ ಕುಂಭಾಭಿಷೇಕ ಬರೋವಾಗ ನಮ್ಮನ್ನು ಕರೀಲಿಲ್ಲ ಪೂಜೆಗೆ. ಚಂದ್ರಾರೆಡ್ಡಿ ಅವ್ರ ಫ್ಯಾಮಿಲಿಗೆ ಮಾತ್ರ ಕೂತ್ಕೊತಾರೆ ಅಂತ ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದ ತಕ್ಷಣ ನಾನು ಚಂದ್ರಾರೆಡ್ಡಿ ಮನೆಗೆ ಹೋಗ್ಬಿಟ್ಟು ಅವೆಲ್ಲ ಏನೂ ಇಲ್ಲ, ಯಾರೋ ಪುರೋಹಿತರು ಹೇಳಿದ್ರು ಯಾರಾದರೂ ಕೂತ್ಕೊಬೋದು ಜೋಡಿಗಳು ಕುಂಭಾಭಿಷೇಕ ಪೂಜೆಗೆ ಅಂತ ಹೇಳಿದ್ರು. ಇವ್ರಿಗೆ ಹೇಳಿದ್ರೆ ನಮ್ಮದೇನು ಆಕ್ಷೇಪಣೆ ಇಲ್ಲ, ಎಲ್ಲರೂ ಕೂತ್ಕೊಬೋದು ಅಂದರು. ಒಂದು. ಎರಡನೇದು ಆ ಎದುರಲ್ಲಿ ಆ ಖಾಲಿ ಜಾಗ ಅವರು ಕಟ್ಟತಕ್ಕಂಥ ಸಮಯದಲ್ಲಿ ಜೀರ್ಣೋದ್ಧಾರ ಕಟ್ಟತಕ್ಕಂಥ ಸಮಯದಲ್ಲಿ ಆ ಜಾಗಕ್ಕೆ
ಸ್ವಲ್ಪ ಅಡ್ಡ ಹಾಕಿದ್ರು, ಯಾವುದೇ ಒಂದು ಸಾಮಗ್ರಿಗಳು ಕಳ್ಳತನ ಆಗಬಾರ್ದಂತ, ದೇವಸ್ಥಾನದ ಸಾಮಗ್ರಿ ಕಳ್ಳತನ ಆಗಬಾರ್ದಂತ ಅಲ್ಲಿ ಹಾಕಿದರು. ಅದು ಇರಲಿ ಬಿಡು. ಆಮೇಲೆ ದೇವಸ್ಥಾನದ ಸಾಮಗ್ರಿಗಳು ಹಾಕೋವಾಗ ದೇವಸ್ಥಾನ ಪುನರ್ ನಿರ್ಮಾಣ ಆಗಿ ಪೂಜಾ ಕೈಂಕರ್ಯಗಳು ಶುರು ಮಾಡೋವಾಗ ಅವ್ರಿಗೇನು ಬಂತು ಮನಸ್ಸಲ್ಲಿ ಭೀತಿ, ಇವರು ಕೆತ್ತನೆ ಮಾಡುವಾಗ 9 ನವಗ್ರಹಗಳು ಕೆತ್ತನೆ ಆಗಿದ್ದರು. ಮೊದಲು ಆ ನವಗ್ರಹಗಳು ಹಳೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ವಿ. ಆಮೇಲೆ ಚಿಕ್ಕದಾಗಿ ಒಂದು ಗರುಡಗಂಬ ದೇವಸ್ಥಾನ ಎದುರಿಗೆ ಇತ್ತು, ಹಳೆ ದೇವಸ್ಥಾನ ಎದುರಿಗೆ. ಇವಾಗ ಹೊಸದಾಗಿ ಗರುಡಗಂಬ ದೊಡ್ಡದಾಗಿ ಮಾಡಿದ್ರು. ಆಮೇಲೆ ನವಗ್ರಹಗಳು ಕೆತ್ತಿದ್ರು. ಅವನಿಗೇನು ಡೌಟ್ ಬಂತು, ಆ ಜಾಗದಲ್ಲಿ ಎದುರಿಗೆ ಅವನ ಮನೆ ಇದೆ, ಅಲ್ಲಿ ನವಗ್ರಹಗಳು ಪ್ರತಿಷ್ಠಾಪನೆ ಮಾಡ್ತಾರೆ, ಗರುಡಗಂಬ ಆಗ್ತಾರೆ ಅಂತ ಯಾರ್ದೋ ಮಾತು ಕೇಳಿ ನನ್ನ ಹತ್ರ ಬಂದು ಕೇಳ್ದ. ನಾನು ಅವ್ರಿಗೆಲ್ಲ ಕೇಳಿದೆ, ಬೇಡ ಆ ಥರ, ಅವ್ರ ಪಾಪ 10 ವರ್ಷಗಳವರೆಗೂ ಕಷ್ಟಪಟ್ಟು ದೇವಸ್ಥಾನ ಮಾಡಿದ್ದಾರೆ, ಅವ್ರಿಗೇನೋ ಉಳುಕು ದೇವಸ್ಥಾನದ ಅವ್ರ ಮನೆ ಎದುರಿಗೆ ಗರುಡಗಂಬ ಅಥವಾ ನವಗ್ರಹಗಳು ಇರಬಾರ್ದಂತ ಬೇಡ. ಎಲ್ಲರೂ ಒಪ್ಕೊಂಡ್ರು, ಆಯಿತು. ಗರುಡಗಂಬ ದೇವಸ್ಥಾನ ಎದುರಿಗೆ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ನವಗ್ರಹಗಳು ಅವ್ರದ್ದು ಕಗ್ದಾಸದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲೊಂದು ಚಿಕ್ಕ ದೇವಸ್ಥಾನ ಹತ್ರ ಪ್ರತಿಷ್ಠಾಪನೆ ಮಾಡಿದ್ರು. ಇಷ್ಟಾಗಿ ಸಹ ಮಧ್ಯದಲ್ಲಿ ಒಂದು ಕಲಶಿಗಳು ಗಲಾಟೆ ಬಂತು. ಕಲಶಿಗಳು ಮೊದಲು ರಾಮಕೃಷ್ಣ ರೆಡ್ಡಿ ಅನ್ನೋರು ಅದಕ್ಕೆ ಇಟ್ಟಿದ್ದರು, ಅವರು ಮಾಡಿಸಿದ್ರು. ಆಮೇಲೆ ಈ ಚಂದ್ರಾರೆಡ್ಡಿಯವರು ಕಲಶಿಗಳು ಮಾಡಿಬಿಟ್ಟಿದ್ರು. ನಾನು ಎಲ್ಲಿಡೋದು ಕೆಲಸ ಅಂದ್ಬಿಟ್ಟು VBC ಅವರು ಮುನ್ರೆಡ್ಡಿಯವರು ಗಲಾಟೆಗಳು. ಕಡೆಗೆ ಲಾಸ್ಟಲ್ಲಿ ಕಲಶಿಗಳು ವಿಚಾರನ ಅವ್ರ ಹತ್ರ ಮಾತಾಡಿ, ಚಂದ್ರಾರೆಡ್ಡಿಯವರು ಇಡಲ್ಲಪ್ಪ, ಕೆತ್ತನೆ ಮಾಡಿದರೆ ಅವ್ರು ಬೀರೋಲ್ಲಿ ಇಟ್ಕೊತಾರೆ, ನೀವೆಲ್ಲ ಇಟ್ಕೊಳ್ರಿ ಅಂತ ಹೇಳಿದ್ರು ಸಹ ಆಮೇಲೆ ಪೂಜೆಗೆ ನನ್ನ ಕರೀಲಿಲ್ಲ ಅಂತ ಗಲಾಟೆ ಮಾಡಿ ಆ ಜಾಗಕ್ಕೆ ಬೀಗ ಹಾಕಿ ಇದುವರೆಗೂ ನಮಗೆ ಯಾವುದೇ ಒಂದು ಲೆಕ್ಕಕ್ಕೆ ಬಿಡ್ತೀರ. ಒಂದು ಸಲ ಮಾತ್ರ ದೇವಸ್ಥಾನ ಜೀರ್ಣೋದ್ಧಾರ ಕುಂಭಾಭಿಷೇಕ ಸಮಯದಲ್ಲಿ ಬೀಗ ತೆಗೆದುಕೊಟ್ಟು ಪೂಜೆ ಆದಮೇಲೆ ಕುಂಭಾಭಿಷೇಕ ಮುಗಿದ ಮೇಲೆ ಮತ್ತೆ ಬೀಗ ಹಾಕಿ ನಾವೆಲ್ಲ ಹೋಗಿ ಕೇಳಿದ್ರೇನು, 2-3 ತಿಂಗಳು ಕೇಳಿದ್ರೇನು ಅದು ನಂದು ಜಾಗ, ನಾನು ಪೇಪರ್ಸೆಲ್ಲ ಇದೆ ಕೊಡಲ್ಲ ಅಂತೇಳಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದೆ. ಇಷ್ಟು 50 ವರ್ಷಗಳಿಂದ ಖಾಲಿಯಾಗಿರ್ತಕ್ಕಂಥ ಜಾಗನ ಈ ಥರ ಗೊಡ್ಡು ಕಲ್ಲುಗಳು ಅದು ಇದು ಆಂಜನೇಯ ಕಲ್ಲುಗಳು ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಾರ್ವಜನಿಕವಾಗಿ ಒಂದು ಭಾವನೆಗಳನ್ನ ಕೆರಳಿಸ್ತಾ ಇರುವಾಗ ಭಕ್ತಾದಿಗಳಿಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಕರೆದು ವಿಚಾರಣೆ ಮಾಡಿದರೆ, ಪೇಪರ್ ಇದ್ದರೆ ಕೊಡಪ್ಪ, ಅವ್ರು ನಿನ್ನ ಕೇಳಲ್ಲ, ದೇವಸ್ಥಾನಕ್ಕೆ ಏನೋ ಉಪಯೋಗ ಮೊದಲಿಂಗ ಮಾಡ್ತಾಯಿದ್ರು, ಈಗಲೂ ದೇವಸ್ಥಾನ ಬಿಟ್ಕೊಡ್ಬೋದು, ನೀವು ಅವ್ರು ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲ ಸರ್ ನಾನು ಯಾಕೆ ಬಿಡಲಿ ಅವ್ರಿಗೆ, ಇದು ನನ್ನ ಜಾಗ. ಆಗ ಇನ್ಸ್ಪೆಕ್ಟ್ರು ಪೇಪರ್ಸ್ ಕೊಡು ಅಂತ ಕೇಳಿದ್ದಾರೆ. ಪೇಪರ್ಸ್ ನಾನು ನಿಮ್ಗೆ ಯಾಕೆ ಕೊಡಲಿ ಸರ್, ನಾನು ಕೋರ್ಟಲ್ಲಿ ಕೊಡ್ತೀನಿ ಅಂತ ಹೇಳಿ ಅದೇ ಥರ ಒಂದು ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀ ಮುನ್ರೆಡ್ಡಿಯವರು. ಇಷ್ಟೆಲ್ಲ ನಡೆದು ಇವತ್ತು ಅವನ ಪೇಪರ್ ಅಲ್ಲ, ಇದು ಸುಮಾರು 7-8 ತಿಂಗಳಾಗುತ್ತೆ ಪೊಲೀಸ್ ಸ್ಟೇಷನ್ನ ನಾವು ಅವನ ಲಿಖಿತ ಹೇಳಿಕೆ ತಂದು. ಅವನದಿಲ್ಲ ಅಂದಮೇಲೆ ನಾವು ಯಾಕೆ 60 ವರ್ಷಗಳಿಂದ ಪೂಜೆ ಮಾಡಿ ಅವನ ಪೇಪರ್ಗೆ ಅವನು ಇದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಜಾಗನ ಭಾವನೆ ಧಾರ್ಮಿಕ ಒಂದು ಲೆಕ್ಕಕ್ಕೆ ಧಕ್ಕೆ ಬರಬಾರ್ದಂತ ಇವತ್ತು ಅದನ್ನು ಕಾಮಗಾರಿ ಕೆಲಸ ಮಾಡೋಕ್ಕೆ ಕೈ ಇಟ್ಟರೆ ಅವನು ಅಡ್ಡಪಡಿಸ್ತಾ ನಿಲ್ಲಿಸ್ದ ಕೆಲಸನ. ಇದು ನಮ್ಮ ಇಷ್ಟು ವರ್ಷಗಳಿಂದ ನಡ್ತಕ್ಕಂಥ ವಿಚಾರಗಳು. ರಫಾಗಿ ಹೇಳಿದ್ದೀನಿ, ಏನಾದ್ರು ತಪ್ಪಿದರೆ ಕ್ಷಮಿಸಿ ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.